ಉತ್ತರ ಭಾರತದಲ್ಲಿ ಭಾರಿ ಮಳೆ ಬಿರುಗಾಳಿ ಎದ್ದಿದೆ. ಗುಜರಾತ್ನ ಹಿಮ್ಮತ್ ನಗರದಲ್ಲಿ ಧೂಳು ಸಹಿತ ಬಿರುಗಾಳಿ ಬೀಸಿರುವಂತದ್ದು. ಧೂಳು ಸಹಿತ ಬಿರುಗಾಳಿಗೆ ತತ್ತರಿಸಿದೆ ಬಿಜೆಪಿ ರ್ಯಾಲಿಯಲ್ಲಿ. ಉತ್ತರ ಭಾರತದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ಗುಜರಾತ್ನ ಹಿಮ್ಮತ್ ನಗರದಲ್ಲೂ ಕೂಡ ಧೂಳು ಸಹಿತ ಬಿರುಗಾಳಿ ಬೀಸಿದೆ. ಇಲ್ಲಿ ಧೂಳು ಸಹಿತ ಬಿರುಗಾಳಿಗೆ ತತ್ತರಿಸಿದ್ದಾರೆ ಜನರು. ಬಿರುಗಾಳಿ ಬೀಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ರ್ಯಾಲಿಗೆ ಅಳವಡಿಸಿದಂತ ಟೆಂಟ್ಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ರಾಜಸ್ಥಾನದಲ್ಲೂ ಕೂಡ ಧೂಳು ಸಹಿತ ಭಾರಿ ಬಿರುಗಾಳಿ ಸಂಭವಿಸಿರುವಂತದ್ದು. ರಾಜಸ್ಥಾನದ ಅಲ್ವಾರ್ನಲ್ಲಿ ಬಿರುಗಾಳಿಗೆ 6 ಮಂದಿ ಬಲಿಯಾಗಿದ್ದಾರೆ. ಬಿರುಗಾಳಿ ಹಾಗೂ ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ಕೂಡ ನಾಶವಾಗಿದೆ. ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗಿದೆ ಅನ್ನೋದನ್ನ ಕೂಡ ತೋರಿಸ್ತೀವಿ. ಧೂಳು ಬಿರುಗಾಳಿಯಿಂದ ಕಂಗೆಟ್ಟಿದ್ದಾರೆ ರಾಜಸ್ಥಾನದ ರೈತರು. ಯಾಕೆಂದ್ರೆ ಅದು ಕಡಿಮೆನೇ ಆಗ್ತಾ ಇಲ್ಲ. ಬಿರುಗಾಳಿ ಸಹಿತ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳೆಗಳು ಕೂಡ ನಾಶವಾಗ್ತಾ ಇದೆ. ಧೂಳು ಬಿರುಗಾಳಿಯಿಂದ ಕಂಗೆಟ್ಟಿದ್ದಾರೆ ರಾಜಸ್ಥಾನದ ರೈತರು. ಅದು ಸ್ವಲ್ಪ ಮಟ್ಟಿಗೂ ಕೂಡ ಬಿರುಗಾಳಿ ಕಡಿಮೆ ಆಗದಂತ ಹಿನ್ನೆಲೆಯಲ್ಲಿ ತತ್ತರಿಸಿ ಹೋಗಿದ್ದಾರೆ. ಬೆಳೆದಂತ ಬೆಳೆಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತಾ ಇದ್ದಾವೆ. ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಬಿರುಗಾಳಿ ಸಹಿತ ಅಲ್ಲಿ ಮಳೆ ಬರ್ತಾ ಇದೆ ಅನ್ನೋದನ್ನ. ಈಗ ಆಲ್ರೆಡಿ ಮಧ್ಯಪ್ರದೇಶದಲ್ಲಿ 16 ಜನ ಸಾವನ್ನಪ್ಪಿದ್ದಾರೆ. ಇನ್ನು ರಾಜಸ್ಥಾನದಲ್ಲಿ 6 ಮಂದಿ ಸಾವನ್ನಪ್ಪಿರುವಂತದ್ದು. ಉತ್ತರ ಭಾರತದಲ್ಲಿ ಭಾರಿ ಮಳೆ ಬಿರುಗಾಳಿ ಈಗ ಎದ್ದಿದೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಷ್ಟು ಸ್ಪೀಡಲ್ಲಿ, ಓವರ್ ಸ್ಪೀಡಲ್ಲಿ ಬಿರುಗಾಳಿಯಲ್ಲಿ ಬೀಸ್ತಾ ಇದೆ ಅನ್ನೋದನ್ನ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೇಶ್, ಉತ್ತರ ಭಾರತದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇರುವಂತದ್ದು. ಏನೆಲ್ಲ ಅನಾಹುತ ಸಂಭವಿಸಿದೆ ಅಲ್ಲಿ? ಪೃಥ್ವಿರಾಜ್, ಉತ್ತರ ಭಾರತದ ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಉತ್ತರಾಖಂಡಗಳಲ್ಲಿ ಬಿರುಗಾಳಿ ಸಹಿತ ಮಳೆ ಬರ್ತಿದೆ. ಬಹಳ ಜೋರು ಮಳೆ ಬರ್ತಾ ಇದೆ. ಈ ಕಾರಣದಿಂದ ಫಾರ್ ಎಕ್ಸಾಂಪಲ್ ಗುಜರಾತ್ ನಲ್ಲಿ ಈಗಾಗಲೇ ಅಲ್ಲಿ ಚುನಾವಣಾ ರ್ಯಾಲಿಗಳು ನಡಿಬೇಕಿತ್ತು. ಯಾಕೆಂತಂದ್ರೆ ಇದೇ ತಿಂಗಳ 23ನೇ ತಾರೀಕು ಅಲ್ಲಿ 3ನೇ ಹಂತದಲ್ಲಿ ಚುನಾವಣೆ ನಡಿಬೇಕಿತ್ತು. ಆ ಕಾರಣಕ್ಕೋಸ್ಕರ ಇವತ್ತು ನಾಳೆ ಕಂಟಿನ್ಯೂಸ್ ಆಗಿ ರ್ಯಾಲಿಗಳು ಇದ್ವು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಇದೇ ಮೊದಲ ಬಾರಿಗೆ ಗುಜರಾತ್ನ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ತಾ ಇದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಲ್ಲಿ ತಯಾರಿಗಳು ಆಗಿದ್ವು. ಅದಕ್ಕೆಲ್ಲವೂ ಕೂಡ ಅಡ್ಡಿಯಾಗಿದೆ. ಅದಲ್ಲದೆ ಜನಜೀವನ ಕೂಡ ದೊಡ್ಡ ಮಟ್ಟದಲ್ಲಿ ಅಸ್ತವ್ಯಸ್ತಗೊಂಡಿದೆ. ಇದಷ್ಟೇ ಅಲ್ಲದೆ ಮಧ್ಯಪ್ರದೇಶದಲ್ಲಿ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ 14 ಮಂದಿ ಮೃತಪಟ್ಟಿದ್ದಾರೆ ಈ ಒಂದು ಬಿರುಗಾಳಿ ಸಹಿತ ಜೋರು ಮಳೆಗೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅದಲ್ಲದೆ ಅಪಾರ ಪ್ರಮಾಣದ ಆಸ್ತಿ ನಾಶ ಆಗಿದೆ, ಜೊತೆಗೆ ಬೆಳೆ ನಾಶ ಆಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಇದೇ ಪರಿಸ್ಥಿತಿ ರಾಜಸ್ಥಾನದಲ್ಲೂ ಕೂಡ ಕಂಡು ಬರ್ತಿದೆ. ರಾಜಸ್ಥಾನದ ಅಜ್ಮೀರ್ ಮತ್ತಿತರ ಪ್ರದೇಶಗಳಲ್ಲಿ ಜೋರು ಗಾಳಿಗೆ ಮತ್ತು ಬಿರುಸಾದ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಷ್ಟ ಆಗಿದೆ. ಇದರಿಂದಾಗಿ ಈಗಾಗಲೇ ಅಲ್ಲಿನ ರಾಜಸ್ಥಾನ ಸರ್ಕಾರ ತ್ವರಿತವಾದಂತಹ ಕ್ರಮಗಳನ್ನ ರೈತರನ್ನ ಬೇರೆ ಕಡೆ ಸಾಗಿಸ್ಲಿಕ್ಕೆ ಮತ್ತು ಸಂತ್ರಸ್ತಗೊಂಡವರನ್ನ ಸಂತೈಸಲಿಕ್ಕೆ ಪ್ರಯತ್ನವನ್ನ ಪಡ್ತಿದೆ. ಆದ್ರೆ ಮಳೆ ಮತ್ತು ಗಾಳಿ ಕಡಿಮೆ ಆಗದೆ ಇರುವ ಪ್ರಮಾಣದಲ್ಲಿ ಪರಿಹಾರ ಕಾರ್ಯ ಕೂಡ ಯಶಸ್ವಿಯಾಗಿ ಆಗ್ತಾ ಇಲ್ಲ. ಉತ್ತರಾಖಂಡದಲ್ಲೂ ಅದು ಏಳಿ ಕೇಳಿ ಬೆಟ್ಟ ಗುಡ್ಡಗಳ ಪ್ರದೇಶ, ಅಲ್ಲೂ ಕೂಡ ಜೋರು ಮಳೆ ಬರ್ತಾ ಇದೆ ಮತ್ತು ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸ್ತಿರುವುದರಿಂದ ಪರಿಣಾಮವಾಗಿ ಪರಿಹಾರ ಕಾರ್ಯಗಳು ಕೂಡ ಆಗ್ತಾ ಇಲ್ಲ. ಜೊತೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.